ವಿದ್ಯಾರ್ಥಿನಿಯರು ಗಾಬರಿಯಾಗಿದ್ರು. ಕಿರಾತಕನೊಬ್ಬ ಮಾಡಿರೋ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದ್ರು. ನೋಡ್ತಿದ್ದಂತೆ ಉಳಿದ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ರು. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆಕ್ರೋಶ, ಕಿಚ್ಚು, ಪ್ರತಿಭಟನೆ ಇದೇನಪ್ಪ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಬಡ್ದಾಡ್ಕೊಳ್ತಿದ್ದಾರೆ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಒಬ್ಬ ಕಿರಾತಕ ವಿದ್ಯಾರ್ಥಿ ಮಾಡಿರೋ ಕಿತ್ತೋದ್ ಕೆಲಸಕ್ಕೆ ಉಳಿದ ವಿದ್ಯಾರ್ಥಿಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್. ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದ ಕಿರಾತಕ ಖಾಕಿ ವಶಕ್ಕೆ. ಇದು ನಗರದ ಹೊರವಲಯದಲ್ಲಿರುವ ಎಸಿಎಸ್ ಇಂಜಿನಿಯರಿಂಗ್ ಕಾಲೇಜು. ಇದ್ದಕ್ಕಿದ್ದಂತೆ ಇಂದು ವಿದ್ಯಾರ್ಥಿಗಳ ಆಕ್ರೋಶದ ಕಿಚ್ಚು ಜೋರಾಗಿತ್ತು. ಅದಕ್ಕೆ ಕಾರಣ ಇವನೇ ನೋಡಿ. ಕಾಲೇಜಿನ ಟಾಯ್ಲೆಟ್ ರೂಮ್ ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿ ಶೌಚಾಲಯಕ್ಕೆ ಹೋದಾಗ ಕ್ಯಾಮೆರಾ ಕಂಡು ಗಾಬರಿಯಲ್ಲಿ ಕಿರಿಚಿದ್ಲು. ಬಳಿಕ ವಿದ್ಯಾರ್ಥಿನಿ ಕ್ಯಾಮೆರಾವನ್ನ ತೆಗೆದುಕೊಂಡು ಬಂದು ಕಾಲೇಜಿನ ಆಡಳಿತ ಮಂಡಳಿಗೆ ನೀಡಿದ್ದಾರೆ. ಇನ್ನು ಇದೆಲ್ಲ ಆಗ್ತಿದ್ದಂತೆ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕಾಲೇಜು ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ರಸ್ತೆ ಬಂದ್ ಮಾಡಲು ಮುಂದಾದಾಗ ಪೊಲೀಸರು ವಿದ್ಯಾರ್ಥಿಗಳನ್ನ ಚದುರಿಸಿದ್ರು. $8,000 ವಿಡಿಯೋ ಮಾಡಿದ್ನ ಖತರ್ನಾಕ್. ಇದೇ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಕುಶಾಲ್ ಈ ಕೃತ್ಯವನ್ನ ಎಸಗಿದ್ದಾನೆ. ಕೆಲವು ತಿಂಗಳಿಂದ 8,000ಕ್ಕೂ ಅಧಿಕ ವಿಡಿಯೋಗಳನ್ನ ಚಿತ್ರೀಕರಿಸಿದ್ದಾನೆ ಅಂತ ಹೇಳಲಾಗಿದೆ. ಪ್ರಕರಣದ ಗಂಭೀರತೆ ಅರಿತ ರಾಮನಗರ ಎಸ್ಪಿ ಖುದ್ದು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಕ್ಯಾಮೆರಾ ನೋಡಿದ ವಿದ್ಯಾರ್ಥಿನಿಯರ ಬಳಿಯೂ ಮಾಹಿತಿ ಸಂಗ್ರಹಿಸಿದ್ರು. ಒಳಗಡೆ ಆಗಿರೋದೆಲ್ಲ ಗೊತ್ತೈತೆ, ಆದ್ರೂ ಮುಚ್ಚಕ್ಕೆ ಟ್ರೈ ಮಾಡ್ತಿದ್ದಾರೆ. ಎದಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಒಳಗಡೆ ಏನೇನಾಗಿದೆ ಅದು ಎಲ್ಲರಿಗೂ ಗೊತ್ತಿರೋದೇ ವಿಷಯ. ಅವ್ನು ವಿಡಿಯೋ ಮಾಡಿದ್ದಾನೆ, ಎಲ್ಲರಿಗೂ ಗೊತ್ತಾಗಿದೆ. ಅದು ನಮಗೆ ಗೊತ್ತಿಲ್ಲ. ಒಂದು ಅಂದಾಜೇನೋ 8,000 ವಿಡಿಯೋಸ್ ಇದೆ ಅಂತ ಹೇಳಿದ್ದಾರೆ. ಕ್ಯಾಮೆರಾ ಇಟ್ಟಿದ್ದ ಖತರ್ನಾಕ್ನನ್ನ ಕುಂಬಳಗೂಡು ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಈ ಘಟನೆಯಿಂದ ಪೋಷಕರಿಗೂ ಆತಂಕ ಹೆಚ್ಚಾಗಿದ್ದು, ಭದ್ರತೆ ಇಲ್ಲದ ಕಾಲೇಜಿಗೆ ಹೇಗೆ ಮಕ್ಕಳನ್ನ ಕಳಿಸೋದು ಅಂತ ಭಯದಲ್ಲಿದ್ದಾರೆ. ವೀರೇಶ್ ಹಿರೇಮಠ, ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಭಾಗದ ಅನ್ನದಾತರು ಮಹದಾಯಿ ಯೋಜನೆ ಜಾರಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಇವಾಗ ಅನ್ನದಾತರ ಹೋರಾಟಕ್ಕೆ ಕರವೇ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಹದಾಯಿಗಾಗಿ ಬೃಹತ್ ಪ್ರತಿಭಟನೆ. ಅನ್ನದಾತರ ಹೋರಾಟಕ್ಕೆ ಕರವೇ ಸಂಘಟನೆ. ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟಕ್ಕೆ ಪ್ಲಾನ್. ಮಹದಾಯಿ ಉತ್ತರ ಕರ್ನಾಟಕ ಮಹತ್ವಾಕಾಂಕ್ಷೆ ಯೋಜನೆ, ಅದು ಮಹದಾಯಿ ಯೋಜನೆ. 5 ದಶಕಗಳ ಕಾಲದಿಂದಲೂ ಈ ಯೋಜನೆಗಾಗಿ ಹೋರಾಟ ಮಾಡಲಾಗ್ತಿದೆ. 4 ಜಿಲ್ಲೆ 11 ತಾಲೂಕಿನ ನೀರಾವರಿ ಕನಸು ಈವರೆಗೆ ನನಸು ಆಗಿಲ್ಲ. ಇದೀಗ ರೈತರ ಹೋರಾಟಕ್ಕೆ ಕರವೇ ಸಾಥ್ ನೀಡಿದೆ. ಬಂಡಾಯದ ನಾಡು ನರಗುಂದ ಪಟ್ಟಣದಲ್ಲಿ ಕಳೆದ 3,352 ದಿನಗಳಿಂದ ಅನ್ನದಾತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅನ್ನದಾತರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಾಥ್ ನೀಡಿದೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗಿದೆ. ಪಾದಯಾತ್ರೆ ಹುಬ್ಳಿಯಿಂದ ಬೈಕ್ ರ್ಯಾಲಿ ತನಕ ನರಗುಂದ ತನಕ ನಾವು ಬಂದು ಅಲ್ಲಿಂದ 2 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದ ವಿವಿಧ ಭಾಗದಿಂದ ಬೆಡ್ಶೀಟು ಕಂಬಳಿಗಳನ್ನು ಅವರೇ ತಂದು ಸರ್ಕಾರಿ ಶಾಲೆಯಲ್ಲಿ ಮಠದಲ್ಲಿ ಮಲಗಿ ಇಲ್ಲಿಯ ತನಕ ನಿಮ್ಮ ಗದಗದ ಬಿಸಿಲಲ್ಲಿ ನಡೆದು ಇಲ್ಲಿ ತನಕ ಬಂದಿದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಎಚ್ಚೆತ್ತುಕೊಳ್ಬೇಕು.
ಇನ್ನು ಮಹದಾಯಿ ಯೋಜನೆ ಜಾರಿ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳ ಮನೆ ಮುಂದೆ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮುಖಂಡರ ಗುಲಾಮರಾಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ತಾಕತ್ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇಲ್ಲಾರದು ಭಾಳ ವಿಷಾದನೀಯ ಸಂಗತಿ. ಕೂಡಲೇ ನಾವೇನು ನಿಮ್ಮ ಸಂಪತ್ತು ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಮಗೊಂದು ಮನೆ ಕೊಡಂತ ಕೇಳ್ತಾ ಇಲ್ಲ, ನಮ್ಮ ಮನೆಗೆ ನೀರು ಕೊಡಂತ ಕೇಳ್ತಾ ಇಲ್ಲ. ನೀವು ಕುಡಿತಕ್ಕಂಥ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಡೀ ನಾಡು ನೀರು ಕುಡಿತಕ್ಕಂಥ ನೀರನ್ನು ಕೇಳ್ತಾ ಇದ್ದೀವಿ. ಒಟ್ನಲ್ಲಿ ಮಹದಾಯಿ ಕಳಸಾ-ಬಂಡೂರಿ ಯೋಜನೆಗಳಿಗಾಗಿ ಹಲವು ದಶಕಗಳ ಕಾಲ ಹೋರಾಟವನ್ನ ಮಾಡಿ ಬರಲಾಗ್ತಿದೆ. ಯಾವಾಗ ಹೋರಾಟಕ್ಕೆ ಜಯ ಸಿಗುತ್ತೆ, ಯೋಜನೆ ಜಾರಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇ ದಿನೇ ವಿಚಿತ್ರ ವೈರಸ್ಗಳು ಹೆಚ್ಚಾಗ್ತಾನೆ ಇದೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾದ್ರೆ ಯಾವೆಲ್ಲ ವೈರಸ್ ಹರಡ್ತಾ ಇದೆ, ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಡಲತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನ ಬದಲಾವಣೆ ಆದಂತೆ ವಿವಿಧ ಅಪಾಯಕಾರಿ ರೋಗಗಳ ಭೀತಿ ಶುರುವಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇದುವಿನಲ್ಲಿ ಒಂದು ಕಾಲರಾ ಪ್ರಕರಣ ಪತ್ತೆಯಾಗಿದ್ದು ಸದ್ಯ ಸೋಂಕಿತ ಗುಣಮುಖನಾಗಿದ್ದಾನೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹೊಸ್ಮಾರು ಎಂಬಲ್ಲಿನ ಹೋಟೆಲ್ವೊಂದರ ಆಹಾರ ಸೇವನೆ ಕಾಲರಾ ಹರಡಲು ಕಾರಣವಾಗಿತ್ತು. ಇದೇ ಹೋಟೆಲ್ನಲ್ಲಿ ಆಹಾರ ಸೇವಿಸಿರುವ ಜಿಲ್ಲೆಯ ಕೆಲವರಿಗೆ ಸೋಂಕು ಹರಡಿದ್ದು, ಸೋಂಕಿನ ಮೂಲವಿದ್ದ ಹೋಟೆಲ್ನಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ನಾವು ಇವತ್ತು ಬೆಳಿಗ್ಗೆ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಾವು ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಹಾಗೂ ಪ್ರಮುಖ ಆಸ್ಪತ್ರೆಗಳ ಆಡಳಿತ ಮಂಡಳಿಗೆ ಸಭೆಯನ್ನು ಮಾಡಿ ILI ಸಿಂಪ್ಟಮ್ಸ್ ಏನಿದೆ ಅಥವಾ ಎಂಪಾಕ್ಸ್ ಆಗಿ ಸಂಬಂಧಪಟ್ಟಂತೆ ಏನು ರೋಗ ಲಕ್ಷಣಗಳಿದ್ದಾವೆ ಅಥವಾ ಕಾಲರಕ್ಕೆ ಏನು ಸಂಬಂಧಪಟ್ಟ ಸಿಂಪ್ಟಮ್ಸ್ ಇದೆ, ಇದಕ್ಕೆಲ್ಲವನ್ನು ಮಾಹಿತಿಯನ್ನು ಅವರಿಗೆ ಕೊಟ್ಟು ಕೂಡಲೇ ನಮಗೆ ವರದಿಯನ್ನು ಮಾಡಬೇಕು. ಹಾಗೂ ನಮಗೆ ಮಾಹಿತಿಯನ್ನು ಕೊಟ್ಟಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಾಗೂ ರೋಗ ಹರಡದೇ ರೀತಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಈಗಾಗಲೇ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ 2 ಮಂಕಿ ಪಾಕ್ಸ್ ಶಂಕಿತರು ಇಂದು ಚಿಕಿತ್ಸೆ ನೀಡಲಾಗ್ತಿದೆ. ಜೊತೆಗೆ ಮಂಕಿ ಪಾಕ್ಸ್ ಹರಡದಂತೆ ಹೊರ ರಾಜ್ಯ ಹಾಗೂ ಹೊರ ದೇಶದಿಂದ ಬರುವವರ ಬಗ್ಗೆ ನಿಗಾ ಇಡಲಾಗಿದೆ. ಕೇರಳ ರಾಜ್ಯದಿಂದ ದಿನನಿತ್ಯ ಆಸ್ಪತ್ರೆ ಹಾಗೂ ವಿದ್ಯಾಸಂಸ್ಥೆಗಳಿಗೆ ಬರುವವರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದ್ದು, ವಿಮಾನ ನಿಲ್ದಾಣ ಹಾಗೂ ಬಂದರಿನಲ್ಲಿ ಆಂಬ್ಯುಲೆನ್ಸ್ ಇರಿಸಲಾಗಿದೆ. ಒಟ್ಟಾರೆ ವಿವಿಧ ವೈರಸ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸುತ್ತಿದೆ. ಹೀಗಾಗಿ ಸಾರ್ವಜನಿಕರು ರೋಗ ಬರುವ ಮೊದಲೇ ಜಾಗೃತರಾಗಿರೋದು ಒಳಿತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.